ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನುರಾಮ್ಸ್ ಅಂಡ್ ಕಿಚನ್ ಆ್ಯಂಡ್ ಬ್ಯೂಟಿ. ಫ್ರೆಂಡ್ಸ್, ಇವತ್ತು ವೆಜ್ ಆ್ಯಂಡ್ ಎಗ್ ಪಾಸ್ತಾ ಮಾಡೋಣ ಅಂತ ಅಂದ್ಬಿಟ್ಟು, ಬಟ್ ವಿಶೇಷ ಏನು ಅಂತಂದರೆ ಮದರ್ಸ್ ಡೇಗೆ ಮಾಡೋಣ ಅಂತ ಡಿಸೈಡ್ ಆಗಿದೆ. ಬಟ್ ಏನು ಅಂತಂದರೆ ಮದರ್ಸ್ ಡೇಗೆ ಎಲ್ಲ ಕಿಡ್ಸು ತಾಯಿಗೆ ಟ್ರೀಟ್ ಕೊಡಿಸ್ತಾರೆ, ಇಲ್ಲ ಮನೇಲಿ ಏನಾದರೂ ವೆರೈಟಿ ಡಿಶಸ್ ಮಾಡಿಕೊಡ್ತಾರೆ. ಬಟ್ ನಮ್ಮ ಮನೇಲಿ ಸ್ವಲ್ಪ ಚೇಂಜ್ ಇರಲಿ ಅಂತ ನಮ್ಮ ತಾಯಿನೇ ನಮ್ಮ ಮೊಮ್ಮಕ್ಳಿಗೋಸ್ಕರ ನಮಗೋಸ್ಕರ ಅವರೇ ಈ ಪಾಸ್ತಾ ಪ್ರಿಪೇರ್ ಮಾಡ್ತಾಯಿದ್ದಾರೆ. ಬನ್ನಿ ಫ್ರೆಂಡ್ಸ್, ಪಾಸ್ತಾ ಹೇಗೆ ಪ್ರಿಪೇರ್ ಮಾಡ್ಕೊಡೋದು ಅಂತ ನೋಡೋಣ. ಇಲ್ಲಿ ಫಸ್ಟು ನಾವು ಪಾಸ್ತಾನ ಬಂದ್ಬಿಟ್ಟು ಸ್ವಲ್ಪ ಬಿಸಿನೀರಲ್ಲಿ ಒಂದು ಸ್ಪೂನ್ ಆಯಿಲ್ ಹಾಕಿ ಸಾಲ್ಟ್ ಹಾಕಿ ಒಂದು 10 ಮಿನಿಟ್ಸ್ ಅದನ್ನು ಬಾಯ್ಲ್ ಮಾಡಿಕೊಂಡು ಅದು ಅಂಟದಿರೋಂಗೆ ಪುಡಿಯಾಗಿ ಇದು ಸಪ್ರೇಟ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟು ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದು ಇಲ್ಲಿ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಿಮಗೆ ಫಸ್ಟು ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಉದ್ದುದ್ದಾಗಿ, ಇಲ್ಲ ನಿಮಗೆ ಚಿಕ್ಕದಾಗಿ ಬೇಕಾದ್ರೂ ಕಟ್ ಮಾಡ್ಕೋಬೋದು. ನೆಕ್ಸ್ಟು ಕ್ಯಾಪ್ಸಿಕಮ್, ನಿಮ್ಮ ಸೈಜ್ ಕ್ಯಾಪ್ಸಿಕಮು, ಕ್ಯಾರೆಟು, ಬೀನ್ಸು, ಹಸಿರು ಮೆಣಸಿನ್ಕಾಯಿ, ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬೋದು. ನಾನು ಟೊಮೆಟೊ ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಐಟಮ್ಸ್ ಇಷ್ಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಬ್ರೌನಿಷ್ ಆಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನೆಕ್ಸ್ಟು ಚೆನ್ನಾಗಿ ಬ್ರೌನಿಷ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಈಗ ಆನಿಯನ್ನು ನೀವು ಹೆಚ್ಚಿಟ್ಕೊಂಡಿರೋ ಒಂದೊಂದು ತರಕಾರಿಗಳನ್ನು ಅದರೊಳಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇಲ್ಲ ಕೆಲವರು ಆಫ್ ಬಾಯ್ಲ್ ಆಗಿ ಕೂಡ ಇಷ್ಟಪಡ್ತಾರೆ, ಕೆಲವರು ಚೆನ್ನಾಗಿ ಫುಲ್ಲಾಗಿ ಕೂಡ ಬೇಯಿಸ್ಕೊತಾರೆ. ಸೊ ಅದು ನಮ್ಮ ಟೇಸ್ಟ್ ತಕ್ಕಂತೆ ಅದು ನಾವು ಮಾಡ್ಕೋಬೋದು. ಆ ಥರ ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಆ ಥರ ನೀವು ಫ್ರೈ ಮಾಡಿ. ಸೊ ನೆಕ್ಸ್ಟು ಫ್ರೈ ಆಗಿದ್ದು ನೆಕ್ಸ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಿ ನೆಕ್ಸ್ಟ್ ನಾನು ಟೊಮೆಟೊ ಹಚ್ಚಿಟ್ಕೊಂಡಿರೋ ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಟೊಮೆಟೊ ಆಗಿ ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯೋ ಥರ ಫ್ರೈ ಮಾಡ್ಕೋಬೇಕು ಅದನ್ನು. ನಂತರ ಇಲ್ಲಿ ನಾನು ಎಗ್ ಹಾಕೋದಕ್ಕೋಸ್ಕರ ಇಲ್ಲಿ 4 ಎಗ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. 4 ಎಗ್ಸ್ನ ತೊಗೊಂಡು ಅದನ್ನು ಚೆಂದಾಗಿ ಅದರೊಳಗೆ ಬೇಕಾದ್ರೆ ನೀವು ಸ್ವಲ್ಪ ಸಾಲ್ಟು ಪೆಪ್ಪರ್ ಕೂಡ ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಬೀಟ್ ಮಾಡಬೇಕು. ಎಗ್ಸ್ನ ಚೆನ್ನಾಗಿ ಈ ಥರ ಬೀಟ್ ಮಾಡಿಕೊಂಡು ಅದು ಟೆಕ್ಸ್ಚರ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದು ಫ್ರೈಗೆ ಚೆನ್ನಾಗಿ ಹಂಗೆ ಬೀಟ್ ಮಾಡಿಕೊಂಡು ಇಲ್ಲಿ ನಾವು ಒಗ್ಗರಣೆಯಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಲೆಮೆನು, ನಾನು 1 ಲೆಮನ್ ತೊಗೊಂಡಿದ್ದೀನಿ. ಒಂದು ಲೆಮನ್ ತೊಗೊಂಡು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದು ಪಾತ್ರೆ ಚಿಕ್ಕದಾಗಿರೋದ್ರಿಂದ ನಾನು ಅದು ಬೇರೆ ಇನ್ನು ಸ್ವಲ್ಪ ದೊಡ್ಡ ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಶಿಫ್ಟ್ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನೆಕ್ಸ್ಟು ಅದೇ ಬಾಣಲೆಯಲ್ಲಿ ನಾವೇನು ವೆಜಿಟೇಬಲ್ಸ್ ಫ್ರೈ ಮಾಡಿದ್ದೀವಲ್ಲ ಅದೇ ಬಾಣಲೆಯಲ್ಲಿ ಇನ್ನು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇದು ನಾವು ಬೀಟ್ ಮಾಡ್ಕೊಂಡಿದ್ದೀವಲ್ಲ ಎಗ್ಸು, ಸೊ ಆ ಎಗ್ಸನ್ನು ತೊಗೊಂಡು ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಈ ಥರ ಅದನ್ನು ಹಂಗೆ ಬಿಟ್ಟರೆ ತಳ ಹಿಡಿಯುತ್ತೆ, ಎಲ್ಲ ಸೀದೋಗಿರೋ ಥರ ಬರುತ್ತೆ. ಅದನ್ನು ಚೆನ್ನಾಗಿ ಕಲಿಸ್ಕೊಂಡೇ ಫ್ರೈ ಮಾಡ್ಕೊತಾ ಇದ್ದರೆ ಚೆನ್ನಾಗಿ ಬರುತ್ತೆ. ಕೆಲವರು ಅದನ್ನು ಫುಲ್ಲು ಪುಡಿ ಆಗೋ ಥರನೂ ಫ್ರೈ ಮಾಡ್ತಾರೆ. ಸೊ ನಮಗೆ ಯಾವ ಥರ ಸ್ವಲ್ಪ ದಪ್ಪ ಇರೋ ಥರ ಆಗಲಿ ಆ ಥರ ಫ್ರೈ ಮಾಡಿಕೊಂಡು ಈ ಇದು ಪಾಸ್ತಾ ನಾವೇನು ಇಟ್ಕೊಂಡಿದ್ವಲ್ಲ ಆ ಪಾಸ್ತಾಗೆ ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸು, ಇನ್ನು ಸ್ವಲ್ಪ ಸಾಲ್ಟು, ಚಿಲ್ಲಿ ಪೌಡರು, ನಾವೇನು ನಮಗೇನು ಚಾಟ್ ಮಸಾಲ ಆಗಲಿಲ್ಲ ಗರಂ ಮಸಾಲ ಏನು ಬೇಕೋ ಅದು ಸ್ವಲ್ಪ ಅದ್ರ ಜೊತೆಗೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಆ ವೆಜಿಟೇಬಲ್ ಕೂಡ ಹಾಕಿದ್ದೀವಿ. ಸ್ವಲ್ಪ ಅಮೂಲ್ ಬಟರ್ ಈ ಟೈಮಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಕೆಲವರು ಅದೇನು ಮಾಡ್ತಾರೆ, ವೆಜಿಟೇಬಲ್ಸ್ ಒಗ್ಗರಣೆ ಟೈಮಲ್ಲೇ ಹಾಕ್ಬಿಡ್ತಾರೆ ಬಟರ್ನ, ಬಟ್ ಈ ಟೈಮಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಬಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಒಂದು 5 ನಿಮಿಷ ಫ್ರೈ ಮಾಡೋಕ್ಕೆ ಬಿಟ್ಬಿಟ್ಟು ನಾವು ಅದೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಎಗ್ಸ್, ಮೊಟ್ಟೆ, ಆ ಫ್ರೈನ ಕೂಡ ಇದರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ. ನಮ್ಮ ಮನೇಲಿ ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ನಾವು ಜಾಸ್ತಿನೇ ಮಾಡ್ಕೊಂಡಿದ್ದೀವಿ. ಸೊ ನಿಮ್ಮ ಮನೇಲಿ ಜನ ತಕ್ಕನಂಗೆ ನೀವು ಕ್ವಾಂಟಿಟಿ ಮಾಡ್ಕೋಬೋದು. ಮಾಡಿಕೊಂಡು ಲಾಸ್ಟಾಗಿ ನಾವು ಚೀಸ್ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಚೀಸ್ ನೀವು ಹಾಕ್ಕೋಬೋದು. ನಾನು ಇಲ್ಲಿ ಒಂದು ಸ್ವಲ್ಪ ಚೀಸ್ ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ನಾನಿಲ್ಲಿ ತೊಗೊಂಡು ಚೀಸ್ ಹಾಕಿ
ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆ ಲಾಸ್ಟಲ್ಲಿ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ಕೊಂಡಿದ್ದೀನಿ. ಅಂದರೆ ಟೊಮೆಟೊ ಕೆಚಪ್ಪು ಹಾಕ್ಕೋಬೋದು, ಟೊಮೆಟೊ ಸಾಸ್ ಕೂಡ ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಇವಾಗ ರೆಡಿ ಇದೆ ಫ್ರೆಂಡ್ಸ್, ವೆಜ್ ಆ್ಯಂಡ್ ಎಗ್ ಪಾಸ್ತಾ ಇವಾಗ ರೆಡಿ ಇದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.